ಟಿಪ್ಪು ಫಿರಂಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸಮೀನಾ. ಟಿಪ್ಪು ಫಿರಂಗಿಗಳ ಹುಟ್ಟಿನ ಗುಟ್ಟೇನು ಗೊತ್ತಾ? ಫಿರಂಗಿ ತಯಾರಿಕೆಯ ತಂತ್ರಜ್ಞಾನ ಎಲ್ಲಿಯದ್ದು? ಟಿಪ್ಪುವಿನ ಫಿರಂಗಿ ಕಾರ್ಖಾನೆಗಳು ಎಲ್ಲೆಲ್ಲಿದ್ವು? ಈಗ ಸಿಕ್ಕ ಫಿರಂಗಿಗಳ ಹಿಂದಿರೋ ಅಸಲಿ ಕಥೆ ಏನು? ಇದೇ ಹೊತ್ತಿನ ವಿಶೇಷ ಟಿಪ್ಪು ಫಿರಂಗಿ. ಟಿಪ್ಪು ಫಿರಂಗಿಗಳ ಬಗ್ಗೆ ಈಗ ಮತ್ತೆ ಕುತೂಹಲ ಹೆಚ್ಚಿದೆ. ಅದಕ್ಕೆ ಕಾರಣ ಮೆಟ್ರೋ ಕಾಮಗಾರಿ ವೇಳೆ ಬೆಂಗಳೂರಿನಲ್ಲಿ ಸಿಕ್ಕ ಫಿರಂಗಿಗಳು. ಸಾಕಷ್ಟು ರೋಚಕ ಇತಿಹಾಸ ಹೊಂದಿರೋ ಆ ಫಿರಂಗಿಗಳ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಕಲಾಸಿಪಾಳ್ಯ ಮೊನ್ನೆ ನವೆಂಬರ್ 22ರ ಮಠ ಮಧ್ಯಾಹ್ನ ಅಲ್ಲಿದ್ದ ಜನರಿಗೆಲ್ಲ ಏನೋ ಕುತೂಹಲ. ಮೆಟ್ರೋ ಕಾಮಗಾರಿ ನಡೆಯುತ್ತಿರೋ ಆ ಜಾಗವನ್ನ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ರು. ಅಂದಹಾಗೆ ಆ ಜನ ನೋಡ್ತಾ ಇದ್ದಿದ್ದು ಸಾಮಾನ್ಯ ದೃಶ್ಯವನ್ನಲ್ಲ, ಅದೊಂದು ಐತಿಹಾಸಿಕ ಪುಟಗಳನ್ನ ಬಿಚ್ಚಿಡುವಂತಹ ದೃಶ್ಯ. ಶತಮಾನಗಳ ಹಿಂದೆ ಬ್ರಿಟಿಷ್ ಸೈನ್ಯದ ವಿರುದ್ಧ ಮದ್ದು ಗುಂಡುಗಳೊಂದಿಗೆ ಅಬ್ಬರಿಸಿದ್ದ ಫಿರಂಗಿಗಳು ಅವು. ಮೆಟ್ರೋ ಕಾಮಗಾರಿಯ ವೇಳೆ ನೆಲದಿಂದ ಮೇಲೆದ್ದ ಆ ಫಿರಂಗಿಗಳ ಇತಿಹಾಸ ಸಾಮಾನ್ಯವಾದುದಲ್ಲ. ಇದೇ ಫಿರಂಗಿಗಳಿಂದ ಸಿಡಿದ ಗುಂಡು ಅದೆಷ್ಟು ಬ್ರಿಟಿಷ್ ಸೈನಿಕರ ತಲೆಗಳನ್ನ ಕೆಡವಿದೆ. ದೇಶ ರಕ್ಷಣೆಗಾಗಿ ತಲೆ ಎತ್ತಿ ನಿಂತ ಈ ಫಿರಂಗಿಗಳ ಪಿತಾಮಹ ಬೇರ್ಯಾರೂ ಅಲ್ಲ, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಹೆಸರು ಕೇಳಿದ್ರೆ ಸಾಕು, ಇವತ್ತಿಗೂ ಬ್ರಿಟಿಷರ ಎದೆಯಲ್ಲಿ ಸಣ್ಣದೊಂದು ದಡಕ ಹುಟ್ಟುತ್ತೆ. ಅಂತ ಕೆದೆಗಾರಿಕೆಯ ಶೂರ, ಕೆಚ್ಚೆದೆಯ ಸಮರವೀರ ಟಿಪ್ಪು ಸುಲ್ತಾನ್. ಅಂದ್ರೆ ನಮಗೆ ತಕ್ಷಣ ನೆನಪಾಗೋದು ಶ್ರೀರಂಗಪಟ್ಟಣ, ಯಾಕಂದ್ರೆ ಅದು ಆತನ ರಾಜಧಾನಿ. ಆದ್ರೆ ಟಿಪ್ಪುವಿನ ಸಾಮ್ರಾಜ್ಯ ಅತ್ತ ಮಂಗಳೂರಿನಿಂದ ಹಿಡಿದು ಇತ್ತ ತಮಿಳುನಾಡಿನ ಗಡಿಯಾಚೆಗೂ ವಿಸ್ತರಿಸಿತ್ತು. ಅದಕ್ಕೆ ಕಾರಣ ಆತನ ಬಳಿಯಿದ್ದ ಅತ್ಯಾಧುನಿಕ ಯುದ್ಧ ತಂತ್ರಜ್ಞಾನ. ಆ ತಂತ್ರಜ್ಞಾನದ ಭಾಗವೇ ಆತ ತಯಾರಿಸಿದ್ದ ಫಿರಂಗಿಗಳು. ಟಿಪ್ಪು ಫಿರಂಗಿಗಳ ಹುಟ್ಟಿನ ಗುಟ್ಟೇನು ಗೊತ್ತಾ? ಫಿರಂಗಿ